ನಿಂತಲ್ಲಿ ನಿಂದ್ರುವಲ್ಲು, ಕುಂತಲ್ಲಿ ಕುಂದ್ರುವಲ್ಲು. ಏನು ಹಂಗೆ ತಕ 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 ಕುಣಿತಾವ, ಅಷ್ಟು ಚಲೋ ಅದಾವ. ಎಷ್ಟು ಅಂತ ಅವಕ್ಕೆ ಇಷ್ಟ ಕುಂಡ ಭಾಳ ಆತಲ್ಲೋ. ಇಲ್ರಿ ನೀನು ಅನ್ನಕ್ಕೆ ಹತ್ತಾರ ಅವ್ನು ತೊಗೊಳಕ್ಕೆ. ಹಂಗಾರೆ ಯಾರಿಗೂ ಬೇಡ, ನಮ್ಗೆ ತೊಗೊಂಬರ್ರಿ. ನಮ್ಮ ಮಠದಾಗ ಅಂಥವು 2 ಎತ್ತಿದ್ರೆ ರೈತರಿಗೆ ಮಾದರಿ ಆದಿತ್ತು. ನಾ ಹೇಳಿ ತರಿಸಿದೆ. ಅಷ್ಟಾಕುಂಡ ತಕ ತಕ ಕುಣಿಯುವಂಥ ಹೋರಿಗಳು, ಎತ್ತುಗಳು ಮಠಕ್ಕೆ ಬರೋದ್ರೊಳಗೆ ಮಲ್ಕೊಂಡು ಇಷ್ಟು ಚಲೋ ಅಂತ ಹೇಳಿದ್ರಿ, ಅವು ಯಾಕೆ ಮಲ್ಕೊಂಡು? ಅವಕ್ಕೆ ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬಂದೈತ್ರಿ ಅಂದರು. ಮತ್ತು ಅದಕ್ಕೆ ಈಗ ಏನು ಮಾಡೋದು? ಔಷಧ ಹಾಕೋನು. 3 ತಿಂಗಳು ಆರಾಮಾದರೂ ಹೇಳವಲ್ಲು ಎತ್ತು. ಏನೋ ಭಾಳ ಹೇಳಿದ್ರಿ, ಒಂದು 5 ನಿಮಿಷ ನೋಡ್ಲಿಲ್ಲ ನನ್ನ ತಕ ತಕ ಕುಣಿಯೋದು. ಎಲ್ಲಿ ಬಿಡ್ರಿ, ಅವಕ್ಕೆ ಸರಾಯಿ ಕುಡಿಸ್ಬಿಟ್ಟಿದ್ರು ಅವರು. ನಿಶೆ ಇದ್ದಾಗ ಹಂಗೆ ಮಾಡ್ಯಾವು, ನಾವು ಬೇರೆನೇ ತಿಳ್ಕೊಂಡಿದ್ವಿ. ಏನು ದುರ್ಗುಣ ಮನುಷ್ಯನಿಗೆ. ಎತ್ತುಗಳನ್ನ ಮಾರವರು ಸರಾಯಿ ಕುಡಿಸಿ ಬಜಾರಕ್ಕೆ ತಗೊಂಡು ಬರ್ತಾರೆ. ಎಂತಹ ಪಾಪಿ ಮನುಷ್ಯ, ವಿಚಾರ ಮಾಡ್ಬೇಕಲ್ಲ. ಬೆಳಗ್ಗೆ ಹೊಟ್ಟೆತುಂಬ ಊಟ ಮಾಡಿ ಕೆನೆಮಸರು ಹಾಕ್ಕೊಂಡು, ಹೌದಾ, ಕೆನೆಮಸರು ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿನ 10-20 ರೊಟ್ಟಿ ತಿಂದು ಹೊಲಕ್ಕೆ ಹೋಗಿ ದುಡಿಯುವಂತಹ ರೈತರು ಹೋದ್ರೀಗ ಸೂರ್ಯೋದಯ ಆದ್ಮೇಲೆ ಎತ್ತುಗಳನ್ನ ಬಿಟ್ಟು ಹೋಟೆಲ್ಗೆ ಹೋಗ್ತಾರ. ದಿನಾನು ಹೋಟೆಲ್ಗೆ ಹೋಗೋದು, ಅಲ್ಲಿ ಏನು ಕರೆದು ದಿನಸ ಮಾಡಿರ್ತಾರೆ ಅದನ್ನು ತಿನ್ನೋದು, ಒಂದಿಷ್ಟು ಚಹಾ ಕುಡಿಯೋದು, ಮುಂದೆ ಹೋಗಿ ಮತ್ತೊಂದು ಅಂಗಡಿ ಒಳಗೆ ಒಂದಿಷ್ಟು ಏನಾರ ಅಂಥವುದಾವಲ್ಲ ಮ್ಯಾಲೆ ಹಾಕ್ಕೊಳ್ಳೋದು, ಅವನು ತಗೊಳ್ಳೋದು, ಆ ಕಡೆ ಹೋಗೋದು. ಯಾವ ಚಲೋ ಪ್ರಾಣಿಗಳು ಪಕ್ಷಿಗಳದಾವಲ್ಲ ಅವಕ್ಕೆ ಸಹಿತ ಮನುಷ್ಯ ದುರ್ಗುಣ ಕಲ್ಸಕತ್ತಾನ. ಇವನ ಕಡೆಗೆ ಒಂದು ವೇಳೆ ರೊಕ್ಕ ಇಲ್ಲ ಅಂತಂದ್ರೆ ಇವ ಹೋಟೆಲ್ಗೆ ಹೋಗೋದಿಲ್ಲ ಅಂದ್ರೂ ಅವು ನೇರವಾಗಿ ಸೀದಾ ಅಲ್ಲಿಗೆ ಹೋಗ್ತಾವ. ಎಷ್ಟೋ ಎತ್ತುಗಳು ಸೀದಾ ಹೋಗಿ ಹೋಟೆಲ್ಗೆ ನಿಲ್ತಾವ. ಯಾಕೆ? ರೂಢಿ ಮಾಡಿರಿ ನೀವು, ರೂಢಿ ಮಾಡಿರಿ. ಕಲಿಸಿದ್ದನ್ನೇ ಕಲಿತಾವ. ಪ್ರಾಣಿಗಳು ಪಕ್ಷಿಗಳು ಏನನ್ನ ಕಲಿಸ್ತೀವಲ್ಲ ಅದನ್ನು ಕಲ್ತು ಬಿಡ್ತಾವ. ಆದರೆ ಮನುಷ್ಯ ಅದನ್ನು ಕಲಿಯೋದರಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದ್ದಾನೆ. ನಾವು ಪ್ರಾಣಿ ಪಕ್ಷಿಗಳಿಂದ ಒಳ್ಳೆಯದನ್ನು ತಿಳ್ಕೊಳ್ಬೇಕು. ಮಧುರ ಗುಣವ ಇರುವೆ ಬಲ್ಲುದು, ವೇಳೆ ಗುಣವ ಕೋಳಿ ಬಲ್ಲುದು, ಗೋತ್ರ ಗುಣವ ಕಾಗೆ ಬಲ್ಲುದು. ಮನುಜ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನಿಗಳ ಬರವರಿಯದಿದ್ದರೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಚೆನ್ನ ಸಂಗಮದೇವ. ಚನ್ನಬಸವನ ಹೇಳ್ತಾನ. ಆತನು ಕೂಡ ಏನು ಹೇಳ್ತಾನಂತಂದ್ರೆ ಎಷ್ಟು ಚಲೋ ಗೊತ್ತೈತೆ ಅವಕ್ಕೆಲ್ಲ ಜ್ಞಾನ, ಆ ಜ್ಞಾನ ನಮಗಿಲ್ಲಲ್ಲ ಅಂತ ಹೇಳ್ತಾನೆ. ಮಧುರ ಗುಣವ ಇರುವೆ ಬಲ್ಲೋದು. ನಮಗ ಬಾಯಾಗ ಹಾಕ್ಕೊಂಡಾಗ ತಿಳಿಯುತ್ತಲ್ಲ, ಅದು ಬಾಯಿಯೊಳಗೆ ಹಾಕ್ಕೊಳ್ಳೋದು ಬೇಡ. ಒಂದು ಮಾಮರದಲ್ಲಿ ತುಟ್ಟ ತುದಿಗೆ ಹಣ್ಣಾಗೈತಿ ಇಲ್ಲೋ ಅನ್ನೋದನ್ನು ನೋಡ್ಬೇಕಾದ್ರೆ ನಾವು ಅಲ್ಲಿಗೆ ಹತ್ತಿ ಅದನ್ನು ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗತ್ತೆ ನಮಗೆ. ಅಲ್ಲಿ ತನಕ ನಮಗೆ ತಿಳಿಯೋದಿಲ್ಲ. ಆದರೆ ಮಧುರ ಗುಣವನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ಇರುವಿಗೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಬಡ್ಡೆಯನ್ನು ಮೂಸಿ ನೋಡುತ್ತೆ. ಆ ಬಡ್ಡೆಯನ್ನು ಮೂಸಿ ನೋಡಿ ತಿಳ್ಕೊಳ್ಳುತ್ತೆ ಇದ್ರಾಗ ಹಣ್ಣು ಅದಾವ ಇಲ್ಲ ಅಂತ. ಅದರಾಗ ಹಣ್ಣುಗಳು ಇದ್ರೆ ಮಾತ್ರ ಆ ಗಿಡವನ್ನು ಏರುತ್ತೆ ಹೊರತಾಗಿ ಇಲ್ಲಂದ್ರೆ ಏರೋದಿಲ್ಲ. ನೀವು ಯಾರ ಮೂಸಿ ನೋಡಿರ? ನಾನಂತೂ ಮೂಸಿ ನೋಡಿಲ್ಲ. ಹೇಳ್ರಿ, ಮೂಸಿ ನೋಡಿದ್ರ ಅದು ಭಾಳ ಮಾಗಿ ಹಣ್ಣಾಗಿ ಅದ ತಾನಾಗ್ಲಿ ಊರ ಹೊರಗೆ ವಾಸನೆ ಬರಾಕತ್ತಿದ್ರೆ ಎಲ್ಲೋ ಬರಾಕತ್ತೈತೆ ಅಂತೀರಿ ನೀವು. ಅದಕ್ಕೇನ ಆ ಮಧುರ ಗುಣ ತಿಳ್ಕೊಳ್ಳುವಂತಹದ್ದು ಗೊತ್ತೈತೆ, ಅದು ನಿಮ್ಗೆ ಗೊತ್ತಿಲ್ಲ. ವೇಳೆ ಗುಣ ಅದಕ್ಕೆ ಗೊತ್ತಿದ್ದಂಗೆ ನಿಮಗೆ ಗೊತ್ತಿಲ್ಲ. ಗೋತ್ರದ ಗುಣ ಕಾಗೆ ಬಲ್ಲುದು, ನನ್ನವ್ರು ಯಾರು ಅನ್ನುವಂತಹದ್ದು ಕಾಗೆಗೆ ಬಹಳ ಚಂದ ಗೊತ್ತು. ಯಾವುದೋ ಒಂದು ತುಣುಕು ಸಿಕ್ಕರೆ ನಂದು ತುಂಬಿದ್ರೆ ಸಾಕು ಅನ್ನುವಂತಹ ದುರ್ಗುಣ ಅದಕ್ಕಿಲ್ಲ. ಎಷ್ಟೋ ದೊಡ್ಡ ಧ್ವನಿ ತೆಗೆದು ಕೂಗುತ್ತದೆ, ಬರ್ರಿ 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 ಇಲ್ಲಿ ಐತಿ ಒಂದಿಟ್ಟು, ನಮಗಾದಷ್ಟು ನಮಗೆ ನಿಮಗಾದಷ್ಟು ನಿಮಗಂತ ಎಲ್ಲರನ್ನು ಕರೆದು ಕೂಗಿ ಕೂಗಿ ಕರೆದು ಎಲ್ಲರೂ ಬಂದ ಮೇಲೆ ಬಾಯಿ ಒಳಗೆ ಹಾಕ್ಕೊಳ್ತಾವೆ. ಆ ಗುಣ ನಮಗುಂಟೆ. ಹೇಳ್ತಾರ, ಮನುಜ ಜನ್ಮದಲ್ಲಿ ಹುಟ್ಟಿ ಊರೊಳಗೆ ಯಾರು ಜ್ಞಾನಿಗಳು ಬಂದಾರ ಆ ಜ್ಞಾನಿಗಳು ಬಂದಿರುವಂತಹದ್ದನ್ನು ತಿಳ್ಕೊಳ್ಳದೆ ಹೋದ್ರೆ, ನಡೆದಿರುವಂತಹ ಕಾರ್ಯಕ್ರಮಗಳನ್ನು ತಿಳ್ಕೊಳ್ಳದೆ ಹೋದ್ರೆ ಆ ಪ್ರಾಣಿಗಳಿಗಿಂತ ಕಷ್ಟ ಆಗ್ತದೆ ಜೀವನ ಅಂತ ಹೇಳ್ತಾನೆ ಚನ್ನಬಸವಣ್ಣ. ಈ ಮಧುರ ಗುಣದ ಬಗ್ಗೆ ನಿಮಗೆ ಹೇಳ್ತಾ ಇರ್ಬೇಕಾದ್ರೆ ಇತ್ತಿತ್ತಲಾಗಿ ಒಂದು ಪದ್ಧತಿ ಬಂದೈತೆ. ನಮ್ಮ ತಾಯಂದಿರು ಒಂದು ಹೊಸ ಪ್ಲ್ಯಾನ್ ಮಾಡ್ಯಾರ. ಆ ಅಡಿಗೆ ಮನೇನು ಬಹಳ ಸ್ವಚ್ಛ ಇಟ್ಟಿರ್ತಾರೆ, ಅಂದ್ರೆ ಬಹಳ ಸ್ವಚ್ಛ ಇಟ್ಟಿರ್ತಾರೆ. 100 ಥರದ ಡಬ್ಬಿ ಇರ್ತಾವ. ನನ್ನ ಒಂದಿಟ್ಟು ಅಡುಗೆ ಮನೆಯಾಗ ಪಾದ ಹಾಕ್ರಿ ಅಂತ ಕರ್ಕೊಂಡು ಹೋಗಿರ್ತಾರಲ್ಲ, ಅವಾಗ ನೋಡಿ ನಾನು ಏನು ಶಿಸ್ತು ಮಾಡಿ ಮೊದಲೆಲ್ಲ ಡಬ್ಬಿ ಇಡಾಕ್ ಹತ್ತಿದ್ರು. ಆಮೇಲೆ ಅದು ಒಂದೇ ಥರದ ಡಬ್ಬಿ ಇಡಾಕ್ ಹತ್ತಿದ್ರು. ಯಾವ ಡಬ್ಬ್ಯಾಗ ಏನೈತೆ ಅನ್ನೋದು ಗೊತ್ತಾಗ್ಲಾರ್ದಂಗೆ ಆಯ್ತು ಅವ್ರಿಗೆ ಅವಸರದಾಗ. ಅದಕ್ಕೆ ಅದ್ರ ಸಲುವಾಗಿ ಬರೆಯಾಕೆ ಹತ್ತಿದ್ರು.
ಆ ಡಬ್ಬೆ ಮೇಲೆ ಎಲ್ಲರೂ ಬರೀತಾರೆ. ಈಗ ಶೇಂಗಾ, ಕಡ್ಲಿ, ಹೆಸರು ಬೇಳೆ, ತೊಗರಿ ಬೇಳೆ, ಹೀಗೆಲ್ಲ ಚಾಪುಡಿ, ಸಕ್ಕರೆ ಹಿಂಗೆಲ್ಲ ಬರ್ಕೊಂತ ಹೋಗ್ತಾರೆ, ಖಾರ ಅಂತ. ಕೆಲವ್ರ ಮನ್ಯಾಗ ನೋಡೀನಿ ಹಂಗೆ ಬರೆದಿರ್ತಾರಲ್ಲ, ಸಕ್ರಿ ಅಂತ ಬರೆದ ಡಬ್ಬಿ ಒಳಗೆ ಕಾಯಂ ಇರ್ತಿದ್ವು ಅಂತ ಇರುವಿ. ಆ ಹೆಣ್ಮಗಳಿಗೆ ತಿಳಿಬೇಕಿಲ್ಲ, ಅದಕ್ಕೆ ಮಧುರ ಗುಣ ಗೊತ್ತೈತಿ, ಅದಕ್ಕೆ ಒಳಗೆ ಬರ್ತಾವಂತೇಳಿ ಬರೆದಿದ್ದಕ್ಕ ಬರಾಕತ್ತೇಳು. ನಾ ಬರಿಬಾರ್ದಾಗಿತ್ತು ಅಂತ ಹೇಳಿ ಈಗ ಇದನ್ನ ಅಳಕುಸೋದು ಬೇಡ, ಇದನ್ನ ಅಳಕುಸೋದು ಬೇಡ. ಖಾರದ ಡಬ್ಬಿಗೆ ಸಕ್ರೆ ಹಾಕೋನು, ಸಕ್ರೆ ಡಬ್ಬಿಗೆ ಖಾರ ಹಾಕೋನು, ಬುದ್ಧಿಗಲಿಲ್ಲ ಅವು ಅಂತ ಬುದ್ಧಿಗಲ್ಸಕ್ಕೆ ಹೋದ್ಲು ಇರುವಿಗೆ. ತನ್ನ ಬುದ್ಧಿ ಪ್ರದರ್ಶನ ಮಾಡ್ಬೇಕಲ್ಲ, ಅದ್ರಾಗ ಇದನ್ನು ಹಾಕಿ ಇದ್ರಾಗ ಅದನ್ನು ಹಾಕಿ ಹಿಂಗೇನೋ ಮಾಡೋದ್ರೊಳಗನ ಸಾಯಂಕಾಲ ಅನ್ನೋದ್ರೊಳಗೆ ದೈವ ಕೆಟ್ಟ ವಿಪರೀತ ತಲೆನೋವು ಬಂತು. ಮಲ್ಕೊಂಡಾಳ. ಯಜಮಾನ ಸಾಯಂಕಾಲ ಆಫೀಸ್ನಿಂದ ಮನೆಗೆ ಬಂದ. ಅವ ಬರೋದು ಸ್ವಲ್ಪ ತಡವಾಗಿ ಬಂದ. ಯಾಕೆ ಮಲ್ಕೊಂಡು? ತಲೆನೋವು ಬಂದೈತಿ. ಉಂಡಿಯೇ ಇಲ್ಲ, ಇಲ್ಲ. ಚಾ ಕುಡ್ದಿ ಇಲ್ಲ, ಇಲ್ಲ. ಮಾಡಿಕೊಡ್ಲೇನು? ಮಾಡಿಕೊಡ್ರಿ. ಕರೆಂಟ್ ಹೋಗೈತಿ ಅವಳು ದೈವಕ್ಕೆ. ಅವ ಒಂದು ಬ್ಯಾಟ್ರಿ ತಗೊಂಡು ಯಾವ್ದಾವ್ದು ಎಲ್ಲೆಲ್ಲಿ ತಂದು ಹುಡುಕ್ಯಾಡ್ದ. ಸಕ್ರಿ ಅಂತ ಬಂದಿದ್ ನೋಡ್ರಿ, ತಗೊಂಡು 4 ಚಮಚ ಹಾಕಿ ಚಾ ಮಾಡಿ ಕೊಟ್ಟ. ಕುಡ್ದಿದ್ದು ಇರಿವಿ ಅಲ್ಲ, ಅಮ್ಮವ್ರು ಕುಡಿದ್ರಿ ಇವ್ರು ಚಾನ. ಮರುದಿವ್ಸ ಹೋಗಿ ನೋಡಿದ್ರ ಎಲ್ಲಿ ಸಕ್ರಿ ಇತ್ತಲ್ಲ ಖಾರ ಅಂತ ಬರ್ದ ಡಬ್ಬ್ಯಾಗ ಅಲ್ಲೇ ಇದ್ವು, ಹೊರತಾಗಿ ಅವೇನು ಈ ಕಡೆ ಇದ್ದಿಲ್ಲ. ಅವಕ್ಕೆ ಚಲೋ ಗೊತ್ತದೆ. ನಮಗ ಆ ಜ್ಞಾನ ಇರ್ಲಾರ್ದಂಗಾಯ್ತು. ಅರಟಾಳ ರುದ್ರಗೌಡ್ರಂತ ಆಗಿ ಹೋದ್ರು. ಬಹಳ ದೊಡ್ಡ ಮನುಷ್ಯ. ನಮ್ಮ ನಾಡಿನೊಳಗೆ, ಕನ್ನಡ ನಾಡಿನೊಳಗೆ ಬಹಳ ದೊಡ್ಡ ಮನುಷ್ಯ ಅರಟಾಳ ರುದ್ರಗೌಡ್ರು. ಆ ರುದ್ರಗೌಡ್ರ ಕಾಲಕ್ಕೆ ಒಂದು ಘಟನೆ ನಡೀತಿದೆ. ಒಬ್ಬ ಶ್ರೀಮಂತ ತನ್ನ ಹೊಲವನ್ನ ಒಬ್ಬ ಬಡವನಿಗೆ ಮಾಡಲಿಕ್ಕೆ ಕೋರಿನಂಗ ಕೊಟ್ಟಿದ್ದ. ಅದ್ರಾಗ ಗೊತ್ತದವಲ್ಲ ನಿಮಗೆ, ಕೋರು, ಲಾವಣಿ ಹಿಂಗೆಲ್ಲ ಇರ್ತಾವಲ್ಲ. ಕೋರು ಮಾಡಲಿಕ್ಕೆ ಕೊಟ್ಟಿದ್ದ. ಕೋರು ಮಾಡೋದಂತಂದ್ರೆ ಆತನಿಗರ್ಧ ಈತನಿಗರ್ಧ ಬಂದಿದ್ರೊಳಗೆ. ಹೀಗೆಲ್ಲ ಒಂದು ಪದ್ಧತಿ. ಆ ರೀತಿ ಕೊಟ್ಟಿದ್ರಲ್ಲ ಯಜಮಾನರು, ಸಾವುಕಾರರು. ಆ ಮನುಷ್ಯ ತನ್ನ 2 ಎತ್ತುಗಳನ್ನು ತಗೊಂಡು ಆ ಹೊಲದಲ್ಲಿ ಸಾಕಷ್ಟು ದುಡ್ದ. ಜೋಳವನ್ನ ಹಾಕಿದ್ದ. ಆ ಜೋಳವನ್ನ ಕೊಯ್ದ, ರಾಶಿ ಮಾಡಿದ. ಸಾವುಕಾರಿಗೆ ಹೇಳಕ್ ಹೋದ, ನೀವು ಕೊಟ್ಟು ಹೊಲದ ರಾಶಿ ಆಗೈತ್ರಿಪ್ಪ, ಬರ್ರಿ ಹಂಚಿಗೆ ಮಾಡಿ ನನಗರ್ಧ ನಿಮಗರ್ಧ ಮಾಡ್ಕೊಳ್ಳೋನು ಅಂತ ಕರಿಯಾಕೆ ಹೋದ್ರೆ, ರಾಶಿ ಆತನು ಅಂದ. ಆತು ಅಂದಾಕ್ಷಣ ಆತಂತಾನೆ, ನೀನೆಲ್ಲಿ ಮಾಡಿ ನನ್ನ ಹೊಲನ, ನಿನಗೆಲ್ಲೈತಿ ಪಾಲು ಅಂದ. ನನ್ನ ಹೊಲ ನೀ ಎಲ್ಲಿ ಮಾಡಿಯೋ, ನಿನಗೆ ಪಾಲು ಬರುತ್ತೆಲ್ಲಿ? ಯಾವಾಗ? ರಾಶಿ ತಯಾರಾದ ಮೇಲೆ. ಇದು ಗುಣವೇ? ಇದು ನ್ಯಾಯವೇ? ಇದು ಶ್ರೇಷ್ಠ ಜೀವಿಯ ಲಕ್ಷಣವೇ? ಎಲ್ಲೈತೋ ನಿನಗೆ ಪಾಲು ಅಂತ ಪ್ರಶ್ನೆ ಮಾಡಿದ್ರೆ ಎದಿಗೆ ಗುಂಡಿಟ್ಟಂಗಾತು. ಯಾಕೆ? ಬಹಳ ದುಡ್ದಿದ್ನಲ್ಲ ಸಂಕಟ. ವರ್ಷದ ಗಂಜಿ ತಾಸಿನಾಗ ಎಲ್ಲಿ ಹೋದಿಗಿದಿತ್ತನ್ನು ಭಯ ಕಾಡಕತ್ತು ರೈತನಿಗೆ. ಆತಂತಾನ ಏನಂತ, ಯಪ್ಪ ಹಿಂಗ್ಯಾಕೆ ಮಾತಾಡಕತ್ತೀರಿ? ನೀವು ಕೊಟ್ಟು ಹೊಲದೊಳಗೆ ನೀವಾಗಲಿ ಕರೆದು ಹೇಳಿದ್ದಕ್ಕೆ ಮಾಡೀನಿ, ಸಾಕಷ್ಟು ಹೇಳ್ಕೊಂಡ. ಕೇಳಬೇಕೆಲ್ಲೇ? ಕೇಳಲಿಲ್ಲ. ನಾನು ನಿನಗೆ ಹೊಲ ಕೊಟ್ಟೇ ಇಲ್ಲ, ನೀ ನಾನು ಹೊಲ ಮಾಡೇ ಇಲ್ಲ. ನೀ ಪಾಲು ಕೇಳಬೇಕಾದ ಅವಶ್ಯಕತೆನೇ ಇಲ್ಲ, ನಡಿ ಹೊರಗೆ. ಆ ರಾಶಿ ನನಗೆ ಸಂಬಂಧಪಟ್ಟಿದ್ದು. ಎಲ್ಲಿ ಹೋದ್ರೆ ನ್ಯಾಯ ಸಿಕ್ಕಿತ್ತು ಅಂತೇಳಿ ತಿಳ್ಕೊಂಡು ಊರಿಗೆ ಬಹಳ ದೊಡ್ಡವರನಿಸಿಕೊಂಡಿರುವಂತಹ ರುದ್ರಗೌಡ್ರ ಕಡೆಗೆ ಹೋಗ್ತಾನೆ. ಯಪ್ಪ ನನ್ನ ಪರಿಸ್ಥಿತಿ ಹಿಂಗಾಗೈತ್ರಿ ಗೌಡ್ರ ಅಂತ ಹೇಳಿಕೊಂಡ್ರೆ, ಆ ರುದ್ರಗೌಡ್ರು ಆತನ ಕರಿಯಾಕೆ ಕಳಿಸಿ, ಹೀಗ್ಯಾಕೆ ಮಾಡಾಕತ್ತೀಯೋ, ಕೊಟ್ಟು ಹೊಲದೊಳಗೆ ಪಾಲಿಲ್ಲ ಅಂತ ಹೇಳಾಕತ್ತಿ ಅಂತ ದುಡ್ದು ರೈತ ಸುಳ್ಳು ಹೇಳ್ತಾನೇನು? ಇಷ್ಟೆಲ್ಲ ತಿಳುವಳಿಕೆ ಹೇಳುವಾಗ ಕೊಡುವಾಗ ನೀವಿದ್ರೇನ್ರಿ ಅಂದವ. ನಾವು ಹೊಲ ಕೊಡುವಾಗ ನೀವಿದ್ರೇನು? ಇದ್ದಿಲ್ಲ. ಊರಾಗ ಯಾರು ಅದಾರನ್ನ ಕೇಳ್ರಿ, ಯಾರು ಇರಬೇಕು? ಯಾರೂ ಇದ್ದಿಲ್ಲ. ಆತ ಹೇಳ್ತಾನೆ, ಯಾರೂ ಇದ್ದಿಲ್ರಿ ಅಪ್ಪ. ಕರೆದ್ರು, ದೊಡ್ಡವ್ರು ಕರೀತಾರಂತ ಹೋದೆ. ಈ ಹೊಲ ಮಾಡ್ಕೊಂತೀನಿ ಅಂದ್ರು, ಮಾಡ್ಕೋತೀನಿ ಅಂದೆ. ನನಗರ್ಧ ನಿನಗರ್ಧ ಮಾಡಿ ಹೋಗಂದ್ರು, ಹೋಗಿಬಿಟ್ಟೆ. ನನಗೇನು ಗೊತ್ತು ಮುಂದೆ ಹಿಂಗಾಗತ್ತಂತ. ತನ್ನ ಸಮಸ್ಯೆಯನ್ನು ತಾ ಹೇಳ್ಕೊಳ್ತಾ ಇರಬೇಕಾದ್ರೆ ಆತಂತನ, ನಾ ಕೊಟ್ಟಿದ್ದು ಸುಳ್ಳು, ಇವ ಸುಮ್ಮನೆ ರಾಶಿ ನೋಡಿ ಸಾಧಿಸಾಕತ್ಯಾನ. ರುದ್ರಗೌಡ್ರು ಈಗ ಮಾಡೋದೇನಪ್ಪ? ಏನು ಮಾಡೋದ್ರಿ? ನನ್ನ ರಾಶಿ ನಾ ತುಂಬ್ಕೋತೀನಿ. ಇಲ್ಲ ಇಲ್ಲ, ಒಂದು ತೀರ್ಮಾನ ಆಗಬೇಕು. ತೀರ್ಮಾನ ಆಗ್ಬೇಕಾ? ಊರಾಗ ಹಿರಿಯರು ಸೇರಿಸ್ರಿ. ಯಾರಂದ್ರೆ ಇದನ್ನ ಹೊಲ ಕೊಟ್ಟಾವ. ಅವನಿಗೆ ಗೊತ್ತಿತ್ತು ಯಾರು ನಾನು ವಿರುದ್ಧ ಹೇಳಂಗಿಲ್ಲ ಅಂತ. ಯಾಕೆ? ಅಂಥವ್ರು ಯಾರು ಹೇಳಂಗಿಲ್ಲ ಹಂಗೆ ವಿರುದ್ಧ. ಭಾಳ ಚಂದ ಇರ್ತಾರೆ ಹಿರಿಯರು.
ಹಿರಿಯರು ಭಾಳ ಚಂದ ಇರ್ತಾರೆ, ನೋಡಿ ಹಂಚಿಕೆ ಮಾಡ್ತಾರೆ, ನೋಡಿ ನಿರ್ಣಯ ಮಾಡ್ತಾರೆ. ಇಬ್ರು ಅಣ್ಣ ತಮ್ಮ ಹಂಚಿಕೆ ಮಾಡ್ಕೊಳಕತ್ತಿದ್ರಂತ ಪಿತ್ರಾರ್ಜಿತ ಆಸ್ತಿನ. ಏನಿಲ್ಲ ಇಲ್ಲ, ಒಂದು ಎಮ್ಮಿ ಒಂದು ಕಂಬಳಿ ಇಷ್ಟ ಇದ್ವು ಅಂತ ಹಿರಿಯರು. ಅಣ್ಣ ಯಾವಾಗಲೂ ಹಿರಿಯರು ಕೂಡ ಇರ್ತಿದ್ದ, ತಮ್ಮ ಬರೇ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದ. ಹಿಂಗೆ ಬಾಳೆ ಮಾಡಿಕೊಂಡಿರುವಂಥ ಸಂದರ್ಭದೊಳಗೆ ಹಂಚ್ಕೋಬೇಕಲ್ಲ ಅದನ್ನು. ಅವ ಎರಡು ಹಂಚುಗಳು, ಅದನ್ನ ಹಿರಿಯರ ಮುಂದೆ ಒಯ್ದಿಟ್ಟು ಹಂಚ್ರಿ ಅಂದ್ರೆ ಮತ್ತು ನೋಡಿದ್ರೆ ಕಾಯಂ ನಮ್ಮ ಕುಡಿರವ ಇವಾಗ ಒಂದಿಷ್ಟು ಅನುಕೂಲ ಮಾಡೋಣ ಅಂತೇಳಿ ಹಂಚಿದ್ರಂತೆ ಎರಡೂ. ಹೆಂಗೆ ಹಂಚಿದ್ರು? ಎಮ್ಮಿನ ಹಂಚಿದ್ರಂತ. ಉದ್ದಕ್ಕೆ ಅಳತಿ ಮಾಡಿದ್ರು, ಕೋಡಿನಿಂದ ಬಾಲದ ತನಕ ನಡುವೆ ಗೆರಿ ಹೊಡೆದ್ರು. ಹಿಂದಿಂದ ಅಣ್ಣಗ ಮುಂದಿಂದ ತಮ್ಮಗ ಅಂದರು. ಅವ ಸಣ್ಣ ತಿಳ್ಕೊಂಡ ಅರ್ಧ ಸರಿ ಹಂಚಿದ್ರು ಬಿಡು ಅಂತ. ಆದ್ರೆ ಹಂಚಿಕೆ ಒಳಗೆ ಭಾಳ ಮಜಾ ಆಗಿತ್ತು. ಲಾಭ ಇರೋದು ಒಟ್ಟು ಎಮ್ಮಿ ಒಳಗೆ ಹಿಂದಿಂದ ಸೆಗಣಿ ಬರೋದು, ಹಿಂದ ಹಾಲು ಬರೋದು, ಹಿಂದ ಕರ ಬರೋದು, ಹಿಂದ ಮುಂದೇನು ಬರುತ್ತೆ ಮೇಸುದ್ದ ಅಲ್ಲ, ಮುಂದೆ ಹಾಕೋದು, ಹಿಂದೆ ತಕ್ಕೊಳ್ಳೋದು. ಹಾಕೋದು ಅವನ ಕೆಲಸ, ಅದ್ರ ತಕ್ಕೊಳ್ಳೋದು ಇವನ ಕೆಲಸ. ಎಷ್ಟು ಮಜಾ ಹಂಚಿದ್ರು. ಕಂಬಳಿ ಹಂಚಿದಂತೆ ಬೆಳಗ್ಗೆ 6ರಿಂದ ಸಾಯಂಕಾಲ 6 ತನಕ. ಮುಂದೇನು ಪಾಲ್ ಬಂದಿರ್ತಾನೆ ಎಮ್ಮೆದು ತಮ್ಮಗ ಅವಂಗಂತ ಸಾಯಂಕಾಲ 6ರಿಂದ ಬೆಳಗಿನ 6 ತನಕ ಹಗಲು ತಗೊಂಡು ಮಾಡದೇನ್ರಿ ಕಂಬಳಿನ. ಹಂಚೋದೇನೋ 12 ತಾಸು ಹಂಚಾಕತ್ತಾರ, ಕರೆ ಉಪಯೋಗ ಬೇಕಲ್ರಿ. ನ್ಯಾಯ ನಿರ್ಣಯ ಚಲೋನ ಕೊಟ್ಟಾರಂತ ಅನಿಸ್ಬೇಕು ಮಂದಿಗೆ. ಅದಕ್ಕೇನೋ ತಿಳುವಳಿಕಿಲ್ಲ ಹೋತು. ಆ ಕಡೆ ಕಂಬಳೆರ ಉಪಯೋಗ ಆಗ್ಬೋದು, ಈ ಕಡೆ ಎಮ್ಮೆರ ಉಪಯೋಗ ಆಗ್ಬೋದು. ನೀರು ಕುಡಿಸೋದು, ಮೇವು ಹಾಕೋದು, ಅದನ್ನ ಹೋಗಿ ಮಡಿಚಿಡೋದು, ಇಷ್ಟೇ ಕೆಲಸ. ಹಿರಿಯರ ಆಸ್ತಿ ಏನೂ ಸಿಗ್ಲಾರ್ದಂಗ ಆಗ್ತಲ್ಲ ಅಂತ ಸ್ವಾಮಿಗಳ ಕಡೆಗೆ ಅವ ಹೋದ. ಗುರುಗಳ ನನ್ನ ಪರಿಸ್ಥಿತಿ ಹಿಂಗಾಗೈತಿ, ಏನಾರು ನ್ಯಾಯ ಒದಗಿಸ್ರಿ ಅಂದ್ರೆ ಅವ್ರು ಹೇಳಿದ್ರಂತ, ಅದಕ್ಕೆ ಮೇವು ಹಾಕ್ಬೇಡ, ನೀರು ಕುಡಿಸ್ಬೇಡ,